ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ತುಂಬ ದಿನಗಳ ನಂತರ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇದು ನಮ್ಮ ಅತ್ತೆ ಮಾಡಿರೋಂಥ ಒಂದು ಇಡ್ಲಿ ರೆಸಿಪಿ. ಇದಕ್ಕೆ ತೆಕ್ಕರದಡ್ಡೆ ಅಂತ ಹೇಳ್ತಾರೆ ಅಥವಾ ಸೌತೆಕಾಯಿ ಇಡ್ಲಿ ಅಂತ ಹೇಳ್ಬೋದು. ರೈಸ್ನ ನೀವು ನೆನೆಹಾಕಿಟ್ಟು ನಾರ್ಮಲ್ ಇಡ್ಲಿಗೇನು ರೈಸ್ ಮಾಡ್ತೀರಾ ಆ ರೈಸ್ನ ನೆನೆಹಾಕಿಡಬೇಕು. ಒಂದು 5-6 ಅವರ್ಸ್ ನೆನೆಹಾಕಿ ಅದಕ್ಕೆ ಕಾಯಿ ಆ್ಯಂಡ್ ಸೌತೆಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಆ್ಯಂಡ್ ಸ್ವಲ್ಪ ಬೆಲ್ಲ ಅದನ್ನು ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸಿ ಮಾಡ್ಕೊಬೇಕು. ಇದು ಕೈಂಡ್ ಆಫ್ ಲಿಟಲ್ ಸ್ವೀಟ್ ಬರುತ್ತೆ. ಇಡ್ಲಿ ಹೇಗೆ ಮಾಡ್ತೀವಿ ಅದೇ ಥರ, ಯಾವುದೇ ಥರ ಸೋಡಾ ಯೂಸ್ ಮಾಡಲ್ಲ ಆ್ಯಂಡ್ ಉದ್ದಿನಬೇಳೆ ಯೂಸ್ ಮಾಡಲ್ಲ, ಏನೂ ಯೂಸ್ ಮಾಡಲ್ಲ. ಅಕ್ಕಿ ಆ್ಯಂಡ್ ಸೌತೆಕಾಯಿ, ಕಾಯಿ, ಬೆಲ್ಲ ಇಷ್ಟು ಮಾತ್ರ ಯೂಸ್ ಮಾಡೋದು. ಇದನ್ನೆಲ್ಲ ಮಾಡಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಆ ಬ್ಯಾಟರ್ನ ನಾವು ತೆಗೆದಿಟ್ಕೊಬೇಕು. ಸೊ ರೈಸ್ನ ನೀವು ಮನೇಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಅದ್ರ ಬೇಸಿಸ್ ಮೇಲೆ ಹಾಕಿ. ನಾನು ಜಸ್ಟ್ 3 ಜನ ಇರೋದ್ರಿಂದ 1 ಲೋಟ ಮಾತ್ರ ಹಾಕಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಕಡೆ ಒಂದೊಂದು ಥರ ಸ್ಪೆಷಲ್ ಡಿಶಸ್ ಇರುತ್ತೆ. ನಾನು ಇದನ್ನು ಮುಂಚೆಯಿಂದ ಟ್ರೈ ಮಾಡಿರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ಅತ್ತೆ ಮಾಡಿಕೊಟ್ಟಿದ್ರು. ನನಗಿಂತ ನನ್ನ ಮಗಳಿಗೆ ಜಾಸ್ತಿ ಇಷ್ಟ ಆಗುತ್ತೆ. ಬಿಕಾಸ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಅವಳು ಚೆನ್ನಾಗಿ ತಿಂತಾಳೆ. ಹಾಗಾಗಿ ವೆನೆವರ್ ಶಿ ಈಸ್ ಫ್ರೀ, ಯಾವಾಗಾದ್ರೂ ಮನೇಲಿ ಸೌತೆಕಾಯಿ ಉಳಿದಿತ್ತು ಅಂದರೆ ಶಿಲ್ ಮೇಕ್ ಶೋರ್ ಟು ಡೂ ದ್ಯಾಟ್. ಇಲ್ಲಿ ನೋಡ್ಬೋದು ಬ್ಯಾಟರ್ ಕಂಪ್ಲೀಟಾಗಿ ರೆಡಿ ಆಗಿದೆ. ನಾರ್ಮಲ್ ಸ್ವಲ್ಪ ತಿನ್ ಕನ್ಸಿಸ್ಟೆನ್ಸಿನಲ್ಲೇ ಇದೆ. ಆ್ಯಂಡ್ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ಪ್ರೊಸೆಸಲ್ಲಿ ಕಿಚನ್ ಚೂರು ಮೆಸ್ಸಿ ಆಗಿದೆ, ಇಗ್ನೋರ್ ದಟ್ ಪಾರ್ಟ್. ಇದು ಇಡ್ಲಿ ಸ್ಟವ್, ಇದು ಆ್ಯಕ್ಚುಲಿ ನಮ್ಮಮ್ಮ ತಂದಿರೋವಂಥದ್ದು. ಸೊ ಇದಕ್ಕೆ ನಾವು ನೀರು ಹಾಕಿ ಕುದಿಯೋಕ್ಕಿಟ್ಟಿದ್ದಾರೆ, ಅಂದರೆ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದಾರೆ. ಅದಾದ ನಂತರ ನಾರ್ಮಲ್ ಇಡ್ಲಿ ಮಾಡೋ ಪ್ಲೇಟ್ಸ್ ಏನಿದೆ ಅದಕ್ಕೆ ಚೂರು ಎಣ್ಣೆ ಹಾಕಿ, ಅಥವಾ ಮಕ್ಳಿಗೆ ಕೊಡೋದ್ರಿಂದ ಜಾಸ್ತಿ ಎಣ್ಣೆ ಬೇಡ ಅಂದರೆ ನೀವು ತುಪ್ಪ ಹಾಕಿ. ಇಲ್ಲಿ ಸೋಡಾ ಆಗದೆ ಇರೋದ್ರಿಂದ ಆ್ಯಂಡ್ ಉದ್ದಿನಬೇಳೆ ಆಗದೆ ಇರೋದ್ರಿಂದ ಅದು ಅಂಟ್ಕೋಬಾರ್ದು ಅನ್ನೋದ್ರಿಂದ ಸ್ವಲ್ಪ ಅವರು ಜಾಸ್ತಿ ಎಣ್ಣೆ ಅಥವಾ ತುಪ್ಪನ ಯೂಸ್ ಮಾಡ್ತಿದ್ದಾರೆ. ನೀವು ಅದೇ ಥರ ನೋಡಿಕೊಂಡು ಎಣ್ಣೆ ಬೇಡ ಅಂತಂದರೆ, ಆಯಿಲ್ ಬೇಡ ಅಂತಂದರೆ ತುಪ್ಪ ಯೂಸ್ ಮಾಡ್ಕೊಬೋದು. ಆಯಿಲ್ ಅಥವಾ ತುಪ್ಪ ಹಚ್ಚಿದ ಮೇಲೆ ಡೈರೆಕ್ಟಾಗಿ ಪ್ಲೇಟ್ನ ಅವರು ಕುಕ್ಕರ್ ಒಳಗಡೆ ಇಡ್ತಿದ್ದಾರೆ. ಬಿಕಾಸ್ ಬ್ಯಾಟರ್ ಸ್ವಲ್ಪ ತಿನ್ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ ಆ್ಯಂಡ್ ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಚೆಲ್ಬೋದು ಅನ್ನೋ ರೀಸನ್ಗೆ. ಇಫ್ ಯು ಕ್ಯಾನ್ ಕ್ಯಾರಿ ಇಟ್ ವೆಲ್, ನೀವು ಅದೇ ನಾರ್ಮಲ್ ವೇನಲ್ಲೇ ಮಾಡ್ಬೋದು. ಆ್ಯಂಡ್ ಇದಾದಮೇಲೆ ಸ್ವಲ್ಪನೇ ಬ್ಯಾಟರ್ನ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಸೊ ಕಂಟಿನ್ಯೂ ದ ಸೇಮ್ ಪ್ರೊಸೆಸ್. ಬ್ಯಾಟರ್ನ ಇಡ್ಲಿ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲದಕ್ಕೂ ಆದಮೇಲೆ ನಾರ್ಮಲ್ ಇಡ್ಲಿನ ಹೇಗೆ ನೀವು ಕುಕ್ ಮಾಡ್ತೀರಾ ಅದೇ ರೀತಿ 15 to 20 ಮಿನಿಟ್ಸ್ ಬಿಡಿ. ಆ್ಯಂಡ್ ಚೆನ್ನಾಗಿ ಕುಕ್ ಆದಮೇಲೆ ಯು ವಿಲ್ ಗೆಟ್ ತೆಕ್ಕರದಡ್ಡೆ ಆರ್ ಎಲ್ಸ್ ಸೌತೆಕಾಯಿ ಇಡ್ಲಿ. ನನಗೆ ಚಟ್ನಿ ಇಲ್ಲದೇ ಸ್ವಲ್ಪ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ, ಬಿಕಾಸ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಐ ಆಮ್ ನಾಟ್ ದಟ್ ಸ್ವೀಟ್ ಈಟರ್. ಸೊ ನೀವು ಸ್ವಲ್ಪ ಸ್ವೀಟ್ ನಡೆಯುತ್ತೆ ಅನ್ನೋದಾದರೆ ಯು ಕ್ಯಾನ್ ಗೋ ಎಡ್ ವಿತ್ ದ್ಯಾಟ್, ಆರ್ ಎಲ್ಸ್ ಯಾವುದಾದ್ರೂ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಐ ಪ್ರಿಫರ್ ಶೇಂಗಾ ಚಟ್ನಿ ಆರ್ ಎಲ್ಸ್ ಮೆಣಸಿನ್ಕಾಯಿ ಚಟ್ನಿ. ನಮ್ಮ ಕಡೆ ಗೊಡ್ಗಾರ ಅಂತಾರೆ. ಐ ಆಮ್ ನಾಟ್ ಶೋರ್ ವೆದರ್ ಯು ನೋ ಇಟ್ ಆರ್ ನಾಟ್. ಸೊ ಅದು ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಇದನ್ನು ಇಡ್ಲಿ ಮನೇಲಿ ಮಾಡಿದ್ರೆ ನಂಗೆ ತಿಳಿಸಿ, ವಾಸ್ ಇಟ್ ಗುಡ್ ಆರ್ ನಾಟ್ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಮಂಗಳೂರು ರೆಸಿಪೀಸ್ ಬೇರೆ ಥರ ಮಾಡಿದಾಗ ಐ ವಿಲ್ ಮೇಕ್ ಶೋರ್ ಟು ಶೇರ್ ವಿತ್ ಯು ಆಲ್. ಥ್ಯಾಂಕ್ ಯು, ಬಾಯ್.